ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು ಫುಲ್ ಹ್ಯಾಪಿಯಾಗಿದ್ದೀನಿ. ಯಾಕೆ ಅಂತ ಅಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. 1 ವರ್ಷ ಆಗಿದೆ ಮದುವೆ ಆಗಿ. ನೋಡಿ ಹೇಗಾಯ್ತು ಅನ್ನೋದೇ ಗೊತ್ತಾಗಿಲ್ಲ ನಮಗಂತೂ. ನಿನ್ನೆ ಮೊನ್ನೆ ಮದುವೆ ಆಗಿರೋ ಥರ ಇದೆ. ನಮ್ಮ ಮನೆಯವರು ಗಾಡೀಲೇನೋ ಇದೆ ತಗೊಬೋ ಹೋಗು ಅಂತ ಅಂದ್ಬಿಟ್ಟು ಗಾಡಿ ಕೀ ಕೊಟ್ಟು ಕಳಿಸಿದ್ರು. ನಾನು ಅದು ಕೀ ಹೇಗೆ ಹಾಕೋದು ಅನ್ನೋದೇ ಮರ್ತೋಗಿತ್ತು. ಆಮೇಲೆ ನಾನು ಗಾಡಿ ಕೀ ಹಾಕಿ ಡಿಕ್ಕಿ ಓಪನ್ ಮಾಡೋಕ್ಕೆ ಅಂತ ನೋಡಿದ್ರೆ ಅದು ಗಾಡಿ ಸ್ಟಾರ್ಟ್ ಆಗ್ತಿತ್ತು. ಆಮೇಲೆ ನಮ್ಮ ಮನೆಯವ್ರನ್ನ ಕರೆದೆ. ಅವರೇ ಬಂದುಬಿಟ್ಟು ಸರಿ ಹೀಗಲ್ಲ ಹಾಗೆ ಅಂತ ತೋರಿಸ್ಕೊಟ್ರು. ಆಮೇಲೆ ಹಾಗೂ ಹಿಂಗೂ ಕೊನೆಗೂ ಡಿಕ್ಕಿ ಓಪನ್ ಆಯಿತು. ಅಲ್ಲಿ ನಾನು ನೋಡಿದ ತಕ್ಷಣವೇ ಕಾಣಿಸಿದ ಫಸ್ಟ್ ಪರ್ಸು ಅದನ್ನು ತೊಗೊಂಡೆ. ಆ ಖಾಲಿ ಪರ್ಸ್ ಒಳಗಡೆ ಏನೂ ಇರಲಿಲ್ಲ. ಅದಾದಮೇಲೆ ಪಕ್ಕದಲ್ಲಿ ಗಿಫ್ಟ್ ರ್ಯಾಪರ್ ಆಗಿರೋದು ಒಂದು ಬಾಕ್ಸ್ ಸಿಕ್ತು. ನನಗಂತೂ ಫುಲ್ ಖುಷಿಯಾಗೋಯಿತು. ಹ್ಯಾಪಿ ಆ್ಯನಿವರ್ಸರಿ ಮೈ ಲವ್ ಅಂತ ಬರ್ತಿತ್ತು. ಸೊ ಹಾಗಾಗಿ ಫುಲ್ ಖುಷಿಯಾಗೋಯಿತು ನನಗೆ. ನನಗೆ ಗಿಫ್ಟ್ ತಂದಿದ್ದಾರೆ, ಸರ್ಪ್ರೈಸ್ ಗಿಫ್ಟ್ ಅಂತ. ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಗಿಫ್ಟ್ ಓಪನ್ ಮಾಡ್ತಾಯಿದ್ದೆ, ಏನಿರ್ಬೋದು ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಹೇಳ್ತಾಯಿದ್ರು, ಇಲ್ಲ ನಿನಗೆ ಕಾಲುಂಗ್ರ ತೊಗೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ದಿನದಿಂದ ಕೇಳ್ತಿದ್ದೆ ಕಾಲುಂಗ್ರ ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಸರಿ ಆಯಿತು ತಂದ್ಕೊಡ್ತೀನಿ ಅಂತ ಹೇಳಿದರು. ಅದನ್ನೇ ತಂದಿದ್ದಾರೇನೋ ಅಂತ ಅಂದ್ಕೊಂಡೆ. ಅದಾದಮೇಲೆ ಬಾಕ್ಸ್ ನೋಡಿದ್ಮೇಲೆ ಅನ್ನಿಸ್ತು ಇಲ್ಲ ಗೋಲ್ಡ್ ಏನೋ ತಂದಿದ್ದಾರೆ ಅಂತ. ನೋಡಿ ಏನು ತಂದಿದ್ದಾರೆ ಅಂತ ಅಂದ್ಬಿಟ್ಟು ನೀವೇ. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ತುಂಬಾ ಇಷ್ಟ ಆಯಿತು ಓಲೆ. ನನಗೆ ಓಲೆ ಡೈಲಿ ಯೂಸಿಗೆ ಓಲೆ ಬೇಕಾಗಿತ್ತು ಅಂತ ಹೇಳಿದ್ದೆ, ಅದಕ್ಕೆ ಓಲೆ ತಂದಿದ್ದಾರೆ. ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ರು. ಎಲ್ಲ ನನಗಂತೂ ಫುಲ್ ಹ್ಯಾಪಿ ಗೊತ್ತಾ. ಯಾಕೆ ಅಂತಂದರೆ ಎಷ್ಟು ಸರ್ಪ್ರೈಸ್ ಗಿಫ್ಟ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಅದು ಹಸ್ಬೆಂಡ್ ತಂದು ಕೊಡ್ತಾರೆ ಅಂದರೆ ಯಾರಿಗೆ ಇಷ್ಟ ಇರೋದಿಲ್ಲ. ನನಗಂತೂ ಫುಲ್ ಹ್ಯಾಪಿ. ಅಷ್ಟೊತ್ತಿಗೆ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಎಲ್ಲ ಕಾಲ್ ಮಾಡಿ ಕರೆದಿದ್ರು ಬನ್ನಿ ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಅಂತ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡೋಕ್ಕೆ ನಿಂತ್ಕೊಂಡಿದ್ವಿ. 12 o'clock ಆಗಿತ್ತು. ಊಟ ಎಲ್ಲ ಮಾಡಿದ್ವಿ ನಾವು ಆಲ್ರೆಡಿ. ಊಟ ಮಾಡ್ಕೊಂಡು ಮಲ್ಗಕ್ಕೆ ಹೋಗಿದ್ದೆ ನಾನು ಆಲ್ರೆಡಿ. ಅಷ್ಟೊತ್ತಿಗೆ ಬಾಯಿಲಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ನನಗೆ ಈ ಥರ ಫುಲ್ ಸರ್ಪ್ರೈಸ್ ಕೊಟ್ಬಿಟ್ರು. ನನಗಂತೂ ಫುಲ್ ಹ್ಯಾಪಿ. ಫಸ್ಟ್ ಇಯರ್ ಆ್ಯನಿವರ್ಸರಿ ಅಲ್ವಾ, ಫುಲ್ ಎಂಜಾಯ್ ಮಾಡ್ಕೊಂಡಿದ್ವಿ. ನನ್ನ ಖುಷಿನ ನೀವೇ ನೋಡ್ತಾ ಇರ್ಬೋದು, ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ಅಂದ್ಬಿಟ್ಟು. ನನಗಂತೂ ಫುಲ್ ಹ್ಯಾಪಿ ಆಗೋಯಿತು. ಅದಾದಮೇಲೆ ಎಲ್ಲರೂ ಕೇಕ್ ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೇಕ್ ಕಟ್ ಮಾಡಿ ಕೇಕ್ ಕೊಡ್ತಾ ಇದ್ವಿ. ನಮಗೋಸ್ಕರ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮನೂ ಅಲ್ಲಿಂದನೂ ಬಂದಿದ್ದರು. ನನಗೆ ಗೊತ್ತೇ ಇರಲಿಲ್ಲ ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರು ಕಾಲ್ ಮಾಡಿ ಕರೆದಿದ್ರು. ಕೊನೆಗೆ ಪಾರ್ಟಿ ಎಲ್ಲ ಮುಗೀತು. ಅಪ್ಪ ಅಮ್ಮ ಹೊರಟ್ರು. ಬಾಯ್ ಸಪೋರ್ಟ್ ಮಾಡ್ಬೇಕಣಪ್ಪ. ನೈಟ್ ಮಲಗಿದ್ದು ಲೇಟ್ ಆಯಿತು. ಬೆಳಗ್ಗೆ ಎದ್ದಾಗ ಇಷ್ಟೊತ್ತಾಗಿತ್ತು. ಆಮೇಲೆ ನಾನು ಹೋಗ್ಬಿಟ್ಟು ವೆದರ್ ಹೇಗಿದೆ ಅಂತ ನೋಡೋಣ ಅಂತ ಈಚೆ ಹೋದರೆ ಫುಲ್ಲು ಮಳೆ ಬರೋ ಥರ ಆಗಿತ್ತು. ಸರಿ ಅಂತ ಪೂಜೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ವಾರ ಮಾಡೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಅಮ್ಮ ಪಾಯಸ ಮಾಡಿದರು. ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಇವತ್ತು ಪಾಯಸ ಪಲಾವ್ ಇತ್ತು. ಆಮೇಲೆ ಸರಿ ಅಂತ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ದೇವ್ರ ಹತ್ರ ಸ್ವಲ್ಪ ಬೇಡ್ಕೊಂಡು ಆಮೇಲೆ ನಾನು ನಮ್ಮ ಮನೆಯವರು ಎಲ್ಲಾದರೂ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಕೊನೆಗೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ದೇವಸ್ಥಾನಕ್ಕೆ ಇಬ್ಬರೂ ಹೊರಟ್ವಿ. ಹತ್ರದಲ್ಲಿ ಯಾವುದೋ ದೇವಸ್ಥಾನ, ನಮಗೆ ಶಿವನ ದೇವಸ್ಥಾನ ಹತ್ರ ಇತ್ತು. ಆದರೂ ನಾವು ಸ್ವಲ್ಪ ದೂರ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಈ ದೇವಸ್ಥಾನ ಇವಾಗ ರೀಸೆಂಟಾಗಿ ಓಪನ್ ಆಗಿದ್ದು. ತುಂಬ ಚೆನ್ನಾಗಿದೆ. ಎಲ್ಲ ದೇವರು ಒಟ್ಟಿಗೆ ಸಿಗ್ತಾರೆ. ಅದಕ್ಕೆ ಎಲ್ಲ ದೇವ್ರನ್ನೂ ಒಟ್ಟಿಗೆ ನೋಡ್ಬೋದಲ್ಲ ಅಂತ ಈ ದೇವಸ್ಥಾನಕ್ಕೆ ಬಂದ್ವಿ. ಆಮೇಲೆ ನಾನು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅಲ್ಲಿಂದ ಸೀದಾ ನಾವು ಮನೆಗೆ ಬಂದುಬಿಟ್ಟು ಪಲಾವ್ ಮತ್ತು ಪಾಯಸ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ನನಗಂತೂ ಪಲಾವ್ ಅಂದರೆ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ. ಆಮೇಲೆ ಅಮ್ಮವ್ರ ಮನೇಲಿ ಜಾಮೂನ್ ಮಾಡಿದರು. ನಾನು ಅಮ್ಮವ್ರ ಮನೆಯಲ್ಲೇ ಇದ್ದೆ, ಯಾಕೆಂದರೆ ನಮ್ಮ ಮನೆಯವ್ರು ಶಾಪ್ಗೆ ಹೋಗಿದ್ರು ಅದಕ್ಕೇ. ಆಮೇಲೆ ಅಕ್ಕ ಫೋನ್ ಮಾಡಿದರು ಬರ್ತಿದ್ದೀವಿ ಬನ್ನಿ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ನಮ್ಮಮ್ಮ ಇಬ್ಬರೂ ಮನೆಗೆ ಹೋದ್ವಿ. ಅಷ್ಟೊತ್ತಿಗೆ ನೋಡಿ ಎಲ್ಲರೂ ಬಂದಿದ್ದಾರೆ. ಒಬ್ಬೊಬ್ಬರೇ ಎಲ್ಲರೂ ಬಂದರು ಪಾರ್ಟಿ ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೆಯವರು ಕೂಡ ಶಾಪಿಂದ ಬಂದರು. ನೋಡಿ ಎಲ್ಲ ಪ್ಲ್ಯಾನ್ ಎಲ್ಲ ಇವ್ರದ್ದೇ, ಅಕ್ಕ ಬಾವಂದೇ ಎಲ್ಲ ಪ್ಲ್ಯಾನು ಇದೆಲ್ಲ. ಆಮೇಲೆ ನೋಡಿ ನಾವು ಏನೇ ಒಂದು ಫಂಕ್ಷನ್ ಆದ್ರೂ ನಾವು ಇಷ್ಟು ಜನ ಸೇರ್ತೀವಿ. ಆದರೆ ಇದರಲ್ಲಿ ಒಂದು ಫ್ಯಾಮಿಲಿ ಮಾತ್ರ ಮಿಸ್ಸಿಂಗು. ಅವರು ನೆಕ್ಸ್ಟ್ ಟೈಮ್ ಬರ್ತಾರೆ, ಅವಾಗ ನಾನು ಪರಿಚಯ ಮಾಡಿಸ್ತೀನಿ. ನೋಡಿ ಎಲ್ಲರೂ ಬಂದರು ಅಂತ ಅಂದ್ಬಿಟ್ಟು ನಾವು ಕೇಕ್ ಕಟ್ಟಿಂಗ್ಗೆ ಅಂತ ನಿಂತ್ಕೊಂಡ್ವಿ. ನನಗಂತೂ ಈ ಥರ ಸರ್ಪ್ರೈಸ್ ಕೊಡೋದು ಮತ್ತು ಈ ಥರ ಕೇಕ್ ಕಟ್ ಮಾಡೋದು, ಎಲ್ಲರೂ ಬರೋದು ಅಂದರೆ ತುಂಬಾ ಇಷ್ಟ. ಅದಕ್ಕೆ ನೋಡಿ ಎಲ್ಲ ಫುಲ್ ಸರ್ಪ್ರೈಸ್ ಕೊಟ್ಟಿದ್ದು ನನಗೆ. ನನಗೇನು ಕಾಮಿಡಿ ಅನ್ನಿಸ್ತು ಗೊತ್ತಾ, ಎಲ್ಲರೂ ಹ್ಯಾಪಿ ಬರ್ಡೇಗೆ ಅಂತ ಅಂದ್ಬಿಟ್ಟು ಏನಾದರೂ ತೊಗೊಬರೋದು ಈ ಕ್ಯಾಂಡಲ್ನ. ಬಟ್ ನಮ್ಗೆ ಆ್ಯನಿವರ್ಸರಿ ದಿನ ತೊಗೊಬಂದಿದ್ರು, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಟು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆಮೇಲೆ ಅನ್ನಿಸ್ತಾ ಇತ್ತು ನೋಡಿ ಹೆಂಗೆ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು.
ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವರಿಬ್ಬರು ನಮ್ಮ ಅಣ್ಣಂದರು ನನಗಂತೂ ಎಷ್ಟು ಗೋಳು ಇಕ್ಕೊತಾರೆ ಅಂತಂದರೆ ಅಷ್ಟೆಷ್ಟು ಗೋಳು ಇಕ್ಕೊಳ್ಳೋದಿಲ್ಲ. ಇವರೆಲ್ಲ ಸೇರ್ಕೊಂಡ್ಬಿಟ್ರೆ ನನ್ನಂತೂ ಏನಂತಾರೆ ಅದನ್ನು ಅಣ್ಗಾಯಿ ನೀರುಗಾಯಿ ಮಾಡ್ತಾರೆ ಅಂತಾರಲ್ಲ, ಆ ಥರ ಮಾಡಿಬಿಡ್ತಾರೆ. ಅಷ್ಟು ಗೋಳು ಇಕ್ಕೊತಾರೆ ನನ್ನ. ನನಗಂತೂ ಫುಲ್ ಹ್ಯಾಪಿ. ಯಾಕೆ ಅಂತಂದರೆ ಎರಡೆರಡು ಕೇಕ್ ಬೇರೆ ಕಟ್ ಮಾಡೋದ್ನಲ್ಲ, ಫುಲ್ ಖುಷಿ ನನಗೆ. ಏಕೆಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ, ಈ ಥರ ಎಲ್ಲ ಸರ್ಪ್ರೈಸ್ ಕೊಡೋದು, ಈ ಥರ ಸೆಲೆಬ್ರೇಷನ್ ಮಾಡೋದು, ಈ ಥರ ಎಲ್ಲ ಜೊತೆಯಲ್ಲಿರೋದು ಫ್ಯಾಮಿಲಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ನಾನು ಫಸ್ಟ್ ಇವ್ರ ಮನೆಗೆ ಬಂದಾಗ ಎಲ್ಲರೂ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿದ್ದರು. ಅದನ್ನ ನೋಡೇ ನನಗೆ ಫುಲ್ ಖುಷಿ ಆಗ್ತಿತ್ತು. ಯಾಕೆಂದರೆ ನಾನು ನಮ್ಮಮ್ಮ ನಮ್ಮಪ್ಪ 3 ಜನ ಇರ್ತಿದ್ವಲ್ಲ ಯಾವಾಗ್ಲೂ. ಇವ್ರನ್ನ ನೋಡಿದ್ಮೇಲೆ ಅನಿಸ್ತಿತ್ತು ನಮ್ಮದು ದೊಡ್ಡ ಫ್ಯಾಮಿಲಿ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು. ಅದೇ ಖುಷಿಗೆ ನಾನು ಈ ಫ್ಯಾಮಿಲಿಗೆ ಸೇರಿಕೊಂಡಿದ್ದು. ನಮ್ಮ ಅಪ್ಪ ಅಮ್ಮನ ಸರ್ಪ್ರೈಸ್ ಗಿಫ್ಟ್ ಇದು ಹುಡ್ದಾರ. ನಾನು ಎಷ್ಟು ದಿನದಿಂದ ಕೇಳ್ತಿದ್ನೋ ಅಮ್ಮ ಕೊಡಿಸು ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಕಾಲ ಕೂಡ ಬಂದಿತ್ತು, ಅದಕ್ಕೆ ಕೊಡಿಸಿದ್ರು ಇಬ್ರಿಗೂ. ತುಂಬ ಚೆನ್ನಾಗಿತ್ತು. ನನಗಂತೂ ಫುಲ್ ಖುಷಿ ಗೊತ್ತಾ, ನನಗೆಷ್ಟು ಹ್ಯಾಪಿಯಾಗಿದ್ದೀನಿ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ ಅಂದರೆ ಟೈಮ್ ಹೋಗಿದ್ದೇ ಗೊತ್ತಿಲ್ಲ ನನಗಂತೂ. ಎಷ್ಟು ಬೇಗ ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಅಣ್ಣ ನೋಡಿ ಹೇಗೆ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಎಷ್ಟು ನಾನು ಜೋಶಾಗಿರಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಆ ಥರ ಆಡಿದ್ರು. ಬಟ್ ನನಗಂತೂ ಫುಲ್ ಹ್ಯಾಪಿ. ಆಮೇಲೆ ನಾವು ಊಟ ಮಾಡಿ ಮಲ್ಕೊಂಡ್ವಿ. ಆಮೇಲೆ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ನಾವು ಸ್ವಲ್ಪ ಏನಾದರೂ ತೊಗೊಬರ್ಬೇಕಾಗಿತ್ತು, ಅಂದರೆ ನಾನ್ ವೆಜ್ ಎಲ್ಲ ತೊಗೊಬರ್ಬೇಕಾಗಿತ್ತು. ಏಕೆ ಅಂತಂದರೆ ಸ್ಯಾಟರ್ಡೇ ಆಗಿತ್ತಲ್ಲ, ಸ್ಯಾಟರ್ಡೇ ತಿನ್ನೋದಿಲ್ಲ. ಅದಕ್ಕೇ ನಾವು ಸಂಡೇ ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅದೇ ಗ್ಯಾಪಲ್ಲಿ ನಾನು ನಮ್ಮ ಮನೆಯವ್ರಿಗೆ ಬೀನ್ ಬ್ಯಾಗ್ ಬೇಕು ಅಂತ ಕೇಳಿದೆ. ಈ ಅಂಗಡಿಯಲ್ಲಿ ಇರಲಿಲ್ಲ, ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡ್ವಿ. ರೆಡ್ ಕಲರ್ ತೊಗೊಂಡ್ವಿ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬ ದಿನದಿಂದ ಹೇಳ್ತಿದ್ದೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ಹೆಗ್ ಮ್ಯಾಗಿ ಬೇಕು ಅಂತ ಕೇಳಿದ್ರು, ಅದನ್ನು ಮಾಡಿಕೊಟ್ಬಿಟ್ಟು. ನೈಟು ಮಳೆ ಬರ್ತಾಯಿತ್ತು. ನಾವು ಮಳೆ ಬರ್ತಿಲ್ಲ ಅಂತ ಅಂದ್ಕೊಂಡು ಈಚೆ ಬಂದ್ವಿ. ಆಮೇಲೆ ನೋಡಿದ್ರೆ ಫುಲ್ಲು ಮಳೆಯಲ್ಲಿ ಸಿಗಾಕೊಂಬಿಟ್ವಿ. ನಾನು ಹಂಗೆ ಸ್ಲಿಪ್ಪರ್ ತೊಗೊಂಡು ನಾನು ಏನೇನು ಕೇಳ್ತಿದ್ನೋ ಅದನ್ನೆಲ್ಲ ಕೊಡಿಸಿದ್ರು ನನಗೆ ಗೊತ್ತಾ. ಸ್ಲಿಪ್ಪರ್ ತೊಗೊಂಡೆ, ಅದಾದಮೇಲೆ ಚಾಕ್ಲೇಟ್ ತೊಗೊಂಡೆ. ಇಷ್ಟ ಆಗಿತ್ತು ಇವತ್ತಿನ ದಿನ.